ಕರೆಂಟು ರಾತ್ರಿ ಟೈಮ್ ಬರ್ತಾಯಿತ್ತು. ಇಲ್ಲಿ ಬಂದುಬಿಟ್ಟು ವಾಲ್ಗಳು ಬಿಡೋದಾಗಲಿ ಅಥವಾ ನೀರು ಕೊಡೋದಾಗಲಿ ಭಾಳಷ್ಟು ಕಷ್ಟಕರವಾಗಿತ್ತು ಅಂತ ಅವ್ರು ಹೇಳಿದರು. ಚೇಂಜ್ ಮಾಡಿ ಸೊಲೆನಾಯ್ಡ್ ವಾಲ್ಸನ್ನು ಫಿಟ್ ಮಾಡಿಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಸೊ ಅವಾಗೇನಾಯಿತು, ಅವರು ನಮಗೆ ಆಯಿತು ಬಂದು ನೀವು ಫಿಟ್ ಮಾಡಿ ಅಂತ ಹೇಳಿದರು. ಸೊ ಫಿಟ್ ಮಾಡಿದ್ಮೇಲೆ ಅವ್ರಿಗೇನಾಯಿತು, ಸಾಕಷ್ಟು ಅನುಕೂಲಗಳಾಯಿತು. ಯಾಕೆ ಅಂದರೆ ಮೊದಲೇದಾಗಿ ಹೇಳಬೇಕು ಅಂತಂದರೆ ಅವರು ಈ ಹೊಲದಲ್ಲಿ ಇರೋದಿಲ್ಲ. ಸೊ ಅವ್ರು ಇಲ್ಲಿಗೆ ಬರ್ದಂಗೆ ಇಲ್ಲಿರೋ ಪೂರ ಕ್ಷೇತ್ರನೂ ಸಹಿತ 100% ಅವ್ರ ಮೊಬೈಲಲ್ಲಿಂದನೇ ಕಂಟ್ರೋಲ್ ಮಾಡ್ತಾಯಿದ್ದಾರೆ. ಸೊ ಅವ್ರು ಏನು ಹೇಳೋಕ್ಕೆ ಇಷ್ಟಪಟ್ಟರು ಅಂತಂದರೆ, ಆಟೋ ಫಾರ್ಮ್ ಚೆನ್ನಾಗಿದೆ, ಸೊ ಒಳ್ಳೆ ಸರ್ವಿಸ್ ಕೊಡ್ತಾಯಿದ್ದಾರೆ, ಕಂಪ್ನಿಗೆ ಫೋನ್ ಮಾಡಿ ಸಹಿತ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತಾಯಿದ್ದಾರೆ. ಸರ್ ನಮಸ್ಕಾರ ಎಲ್ಲ ರೈತ ಬಂದವರಿಗೂ. ನನ್ನ ಹೆಸರು ಕವಿರಾಜ್ ಅಂತ ಹೇಳ್ಬಿಟ್ಟು ಸೊ ಆಟೋ ಫಾರ್ಮ್ ಕಂಪ್ನಿಯಿಂದ ಬಂದಿರೋದು. ಸೊ ನಾವು ಇವತ್ತು ನೀವು ನೋಡ್ತಕ್ಕಂಥ ಹೊಲ ಬಂದುಬಿಟ್ಟು ಜ್ಯೋತಿ ಕುಮಾರ್ ಪಾಟೀಲ್ ಅಂದ್ಬಿಟ್ಟು ಬೆಳಗಾವಿ ಜಿಲ್ಲೆ ಅಂತ ಕಾಗವಾಡ ಅನ್ನೋ ಪ್ಲೇಸಲ್ಲಿ ಇವ್ರದ್ದು ಹೊಲ ಬರುತ್ತೆ. ಸೊ ಇವ್ರದ್ದು ಕ್ಷೇತ್ರ ಬಂದುಬಿಟ್ಟು 10 ಎಕರೆ ಹೊಲ ಇದೆ. ಸೊ 10 ಎಕರೆ ಹೊಲದಲ್ಲಿ ಏನಿದೆ, ಈಗ ನೀವು ನೋಡ್ತಾ ಇರ್ಬೋದು, ಕಬ್ಬನ್ನು ಬೆಳೆದಿದ್ದಾರೆ. ಅನಾರೋಗ್ಯ ಕಾರಣಗಳಿಂದ ಅವರು ನಮ್ಮ ಜೊತೆ ಬಂದಿಲ್ಲ ಇವತ್ತು. ಸೊ ಮೊದಲು ಏನು ಮಾಡ್ತಾಯಿದ್ರು ಅಂತ ಅವ್ರು ಹೇಳಿರೋ ಪ್ರಕಾರ, ಸೊ ಮೊದಲು ಇವರು ಕಬ್ಬು ಹಾಕಿರೋ ಟೈಮಲ್ಲಿ ಏನಾಗ್ತಿತ್ತು, ಇಲ್ಲಿ ನಾವೇನಂತೀವಿ ಕೂಲಿಗಾರರು ಅಂತೀವಿ, ಅವರು ಸಿಗ್ತಾ ಇರಲಿಲ್ಲ. ಕರೆಂಟು ರಾತ್ರಿ ಟೈಮ್ ಬರ್ತಾಯಿತ್ತು. ಇಲ್ಲಿ ಬಂದುಬಿಟ್ಟು ವಾಲ್ಗಳು ಬಿಡೋದಾಗಲಿ ಅಥವಾ ನೀರು ಕೊಡೋದಾಗಲಿ ಭಾಳಷ್ಟು ಕಷ್ಟಕರವಾಗಿತ್ತು ಅಂತ ಅವ್ರು ಹೇಳಿದರು. ಸೊ ಅದಾದಮೇಲೆ ಏನು ಮಾಡಿದರು, ಅವ್ರು ಏನು ಮಾಡಿದರು, ನಮ್ಮ ಆಟೋ ಫಾರ್ಮ್ ಅಂತ ಕಂಪ್ನಿಯನ್ನು ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರು ಅಂತೆ. ಮಾಡಿದಾಗೆ ಅವ್ರೇನಾಯಿತು, ನಮ್ಮ ರಿವ್ಯೂ ಎಲ್ಲ ಚೆಕ್ ಮಾಡಿ ಬೇರೆ ರೈತರನ್ನೆಲ್ಲ ಕಳ್ಕೊಂಡು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರು. ಸೊ ಆವಾಗ ನಾವೇನು ಮಾಡಿದ್ವಿ, ಅವರಿಗೆ ಮಾಹಿತಿಯನ್ನು ತಿಳಿಸಿದ್ವಿ. ಅವ್ರೇನು ಕೇಳಿದ್ರು, ಸಾಕಷ್ಟು ಅವರಲ್ಲಿ ಕ್ವಶನ್ಗಳಿದ್ವು. ಯಾವ ರೀತಿ ಅಂತಂದರೆ, ನೀವು ಹೊಲದಲ್ಲಿ ಪೈಪ್ಲೈನ್ನ ಪೂರ ಚೇಂಜ್ ಮಾಡಬೇಕಾಗುತ್ತಾ ಹೆಂಗೆ ಅಂತ ಹೇಳ್ಬಿಟ್ಟು. ಸೊ ನಾವು ಅವ್ರಿಗೆ ಅದಕ್ಕೆ ಹೇಳಿದ್ದು, ನಾವು ಯಾವುದೇ ರೀತಿಯಲ್ಲಿ ಪೈಪ್ಲೈನೆಲ್ಲ ಬದಲಾವಣೆ ಮಾಡಲ್ಲ. ಇರೋ ಪೈಪ್ಲೈನ್ ಇರ್ತಕ್ಕಂಥ ನಿಮ್ಮ ಕೈಯಲ್ಲಿ ತಿರುಗಿಸೋಂಥ ಗೇಟ್ ವಾಲ್ಸ್ ಏನಿರುತ್ತಲ್ಲ, ಅವನ್ನಷ್ಟೇ ನಾವು ಚೇಂಜ್ ಮಾಡಿ ಸೊಲೆನಾಯ್ಡ್ ವಾಲ್ಸನ್ನು ಫಿಟ್ ಮಾಡಿಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಸೊ ಅವಾಗೇನಾಯಿತು, ಅವರು ನಮಗೆ ಆಯಿತು ಬಂದು ನೀವು ಫಿಟ್ ಮಾಡಿ ಅಂತ ಹೇಳಿದರು. ಸೊ ಫಿಟ್ ಮಾಡಿದ್ಮೇಲೆ ಅವ್ರಿಗೇನಾಯಿತು, ಸಾಕಷ್ಟು ಅನುಕೂಲಗಳಾಯಿತು. ಯಾಕೆ ಅಂದರೆ ಮೊದಲೇದಾಗಿ ಹೇಳಬೇಕು ಅಂತಂದರೆ ಅವರು ಈ ಹೊಲದಲ್ಲಿ ಇರೋದಿಲ್ಲ. ಸೊ ಅವರು ಬೆಳಗಾಮಲ್ಲಿ ಇರ್ತಾರೆ. ಸೊ ಪ್ರತಿದಿನ ಅಥವಾ ವಾರಕ್ಕೊಂದ್ಸರಿ ಬಂದು ಹೋಗೋಕ್ಕೆ ಭಾಳ ಕಷ್ಟಕರದಾಗಿತ್ತು ಅಂತ ಅವ್ರು ಹೇಳಿದರು. ಸೊ ನಾವು ಅವ್ರು ಆಟೋ ಫಾರ್ಮ್ ಹಾಕ್ಸ್ಕೊಂಡೋಗಿಂದ ಅವ್ರೇನು ಹೇಳ್ತಿದ್ದಾರೆ, ಅವ್ರು ಕೂತಿರೋ ಜಾಗದಿಂದನೇ ಏನು ಮಾಡ್ತಾಯಿದ್ದಾರೆ, ಇಲ್ಲಿರ್ತಕ್ಕಂಥ ಹೊಲದಲ್ಲಿರ್ತಕ್ಕಂಥ ಏನಾಗಿದೆ ವಾಲ್ಸ್ ಆಗಿರ್ಬೋದು ಅಥವಾ ಅವರು ಮೋಟ್ರುಗಳು ಬೋರ್ವೆಲ್ ಇರ್ಬೋದು, ಅವನ್ನ ಅಲ್ಲೇ ಕೂತ್ಕೊಂಡು ಟೈಮ್ ಪ್ರಕಾರ, ಸೊ ಈ ಹೊಲಕ್ಕೆ ಈಗ ಮೇಗಳ ಪಟ್ಟಿ ಅಥವಾ ನಾವೇನು ಮೇಗಳ ಅಂತೀವಲ್ಲ, ಅದಕ್ಕೆ 30 ನಿಮಿಷ ನೀರು ಹೋಗಬೇಕು ಅಂತಲೇ ಅವರು ಅಲ್ಲೇ ಮೊಬೈಲೆಲ್ಲ ಕೂತ್ಕೊಂಡು ಸೆಟ್ ಮಾಡ್ತಾಯಿದ್ದಾರೆ. ಸೊ ಅವ್ರು ಇಲ್ಲಿಗೆ ಬರ್ದಂಗೆ ಇಲ್ಲಿರೋ ಪೂರ ಕ್ಷೇತ್ರನೂ ಸಹಿತ 100% ಅವ್ರ ಮೊಬೈಲಲ್ಲಿಂದನೇ ಕಂಟ್ರೋಲ್ ಮಾಡ್ತಾಯಿದ್ದಾರೆ. ಸೊ ಅವ್ರು ಏನು ಹೇಳೋಕ್ಕೆ ಇಷ್ಟಪಟ್ಟರು ಅಂತಂದರೆ, ಆಟೋ ಫಾರ್ಮ್ ಚೆನ್ನಾಗಿದೆ, ಸೊ ಒಳ್ಳೆ ಸರ್ವಿಸ್ ಕೊಡ್ತಾಯಿದ್ದಾರೆ, ಕಂಪ್ನಿಗೆ ಫೋನ್ ಮಾಡಿ ಸಹಿತ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತಾಯಿದ್ದಾರೆ, ಒಳ್ಳೆ ಬಜೆಟಲ್ಲಿ ಕೊಡ್ತಾಯಿದ್ದಾರೆ ಅಂತ ಅವರು ನಮಗೆ ಸಾಕಷ್ಟು ಒಳ್ಳೆ ಅವರ ಮನದಾಳದ ಮಾತನ್ನು ನಮಗೆ ತಿಳಿಸಿದ್ದಾರೆ. ಸೊ ನಾವು ಎಲ್ಲ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಸೊ ನಾವು ಕೊಡ್ತಿರೋ ಬೇರೆ ಕಂಪನಿಗಳು ಹೋಲಿಸ್ಕೊಂಡ್ರು ಸಹಿತ ಒಳ್ಳೆ ಸರ್ವಿಸ್ ಕೊಡ್ತಾಯಿದ್ದೀವಿ, ಒಳ್ಳೆ ರೇಟಲ್ಲಿ ಕೊಡ್ತಾಯಿದ್ದೀವಿ. ಸೊ ಸಿಸ್ಟಮು ಸಹಿತ ನಿಮಗೆ ವೈರ್ಲೆಸ್ ಸಿಸ್ಟಮು ಮತ್ತು ಅಡ್ವಾನ್ಸ್ ಸಿಸ್ಟಮ್ ಇರೋದ್ರಿಂದ ಸೊ ಒಳ್ಳೆ ಉತ್ತಮವಾದ ಬೆಲೆಗೆ ಕೊಡ್ತಾಯಿದ್ದೀವಿ. ಸೊ ನಾವು ರೈತರಲ್ಲಿ ಏನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಸೊ ಆದಷ್ಟು ನೀವು ಸಹಿತ ಆಟೋ ಫಾರ್ಮ್ನ ಬಳಕೆ ಮಾಡಿಕೊಂಡು ಸೊ ಸದುಪಯೋಗ ಪಡಿಸ್ಕೊಂಡು ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.